ಹಾಯ್ ಹಲೋ ಬ್ಯಾಕ್ ಟು ಅವರ್ ಪ್ರಾಕ್ಟಿಕಲ್ ಟಾಕ್ಸ್. ಸೊ ಇವತ್ತು ಏನು ಟಾಪಿಕ್ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ನಾರ್ಮಲಾಗಿ ಕನ್ಸೀವ್ ಆಗಿರ್ತೀರ, ಸೆಕೆಂಡ್ ಪ್ರೆಗ್ನೆನ್ಸಿ ಕಷ್ಟ ಆಗ್ತಾ ಇರುತ್ತೆ ಕನ್ಸೀವ್ ಆಗಲಿಕ್ಕೆ. ಕಾರಣಗಳು ದ ಸೇಮ್ ರೀಸನ್ಸ್ ಆಫ್ ಇನ್ಫರ್ಟಿಲಿಟಿ ಆಫ್ ದ ಫಸ್ಟ್ ಪ್ರೆಗ್ನೆನ್ಸಿ ಇರುತ್ತೆ. ಆ್ಯಂಡ್ ಇದು ಇನ್ನು ಸ್ವಲ್ಪ ಬೇರೆ ಥರ ಇರ್ಬೋದು. ಅಂದರೆ ಹೋಗ್ತಾ ಹೋಗ್ತಾ ಫಸ್ಟ್ ಪ್ರೆಗ್ನೆನ್ಸಿಗೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಗ್ಯಾಪ್ ಹೆಚ್ಚಾಗಿರ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಫೀಮೇಲ್ಸ್ ಕಡೆಯಿಂದ ಎಗ್ ಕೌಂಟ್ಸ್ ಕಡಿಮೆ ಆಗೋದು, AMH ತುಂಬ ಜಾಸ್ತಿ ಕಡಿಮೆ ಆಗೋದು. ಆ್ಯಂಡ್ ಮೇಲ್ಸ್ ಕಡೆಯಿಂದ, ಗಂಡಸ ಕಡೆಯಿಂದ ಈ ವೀರ್ಯಾಣು ಏನಾದರೂ ಇರುತ್ತೋ ಅದರದ್ದು ಕೌಂಟ್ಸು, ಮೊಟಿಲಿಟಿ ಆ್ಯಂಡ್ ಬೇರೆ ಡಿಸೀಸ್ ಪ್ಯಾಟರ್ನ್ಸ್ ಎಲ್ಲ ಕ್ರಾಪ್ ಅಪ್ ಆಗೋದು. ಒಬಿಸಿಟಿಯಿಂದ ಫೀಮೇಲ್ಸ್ಗೂ ಎಫೆಕ್ಟ್ ಆಗುತ್ತೆ, ಮೇಲ್ಸ್ಗೂ ಎಫೆಕ್ಟ್ ಆಗುತ್ತೆ. ದೇರ್ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಆಲ್ ದರ್ ಬಿ ಚೇಂಜಸ್. ಆ್ಯಂಡ್ ಬೇರೆ ಹೊಸ ಹೊಸ ಡಿಸೀಸಸ್ ಬರೋದು. ಹುಟ್ಟಿದಾಗ ನಾವು ಹೇಗಿರ್ತೀವೋ ಬೆಳೀತಾ ಹಾಗೆ ಇರಲ್ಲ. ಸೊ ವಿಲ್ ಬಿ ಎಕ್ಸ್ಪೋಸ್ ಟು ಮೆನಿ ನ್ಯೂ ಥಿಂಗ್ಸ್. ಆ್ಯಂಡ್ ದಿಸ್ ಲೈಫ್ ಸ್ಟೈಲ್ ಚೇಂಜಸ್ ಆಲ್ಸೋ ಒಂದು ದೊಡ್ಡ ಕಾರಣ ಅದಕ್ಕೆ. ಸೊ ಫಸ್ಟ್ ಪ್ರೆಗ್ನೆನ್ಸಿ ಕನ್ಸೀವ್ ಆಗ್ತಾ ಇದೆ, ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದು ನಾರ್ಮಲೇ. ಆ್ಯಂಡ್ ಅದಕ್ಕೂ ಟ್ರೀಟ್ಮೆಂಟ್ ಬೇಕಾಗುತ್ತೆ. ನೀವು 6 ಮಂತ್ಸಿಂದ 1 year ಟ್ರೈ ಮಾಡಿರೂ ನಿಮಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಹಾಗೆ ನೀವು ಹ್ಯಾವ್ ಟು ಕನ್ಸಲ್ಟ್ ಡಾಕ್ಟರ್. ಅದರಲ್ಲಿ ರೀಸನ್ಸು ಹಲವಾರು. ಅದರಲ್ಲಿ ಮೇನ್ ಬೇಸಿಕ್ ರೀಸನ್ ಏನಾಗಿರುತ್ತೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಪೆಲ್ವಿಕ್ ಇನ್ಫೆಕ್ಷನ್ಸ್, ಅಂದರೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಇರೋರಿಗೆ, ಬಿಳಿ ಮುಟ್ಟು ಜಾಸ್ತಿ ಹೋಗ್ತಾ ಇರ್ಬೋದು ಅವ್ರಿಗೆ. ಅದರಲ್ಲಿ ಅದನ್ನು ಕರೆಕ್ಟ್ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡಿರೋ ಟೈಮಲ್ಲಿ 2 ಟ್ಯೂಬ್ ಬ್ಲಾಕೇಡ್ ಇರ್ಬೋದು, ಇಲ್ಲ ವೀರ್ಯಾಣುಗಳು ಕಡಿಮೆ ಆಗಿರ್ಬೋದು ಮೇಲ್ ಕಡೆಯಿಂದ, ಇಲ್ಲ ಬೇರೆ ಡಿಸೀಸಸ್ ಆಲ್ರೆಡಿ ಇರೋದು. ಅಂದರೆ ಫೈಬ್ರಾಯ್ಡ್ ಗಡ್ಡೆ ಆಗಿರಲಿ, ಅಡಿನೋಮೈಸಿಸ್ ಆಗಿರಲಿ, ಇಲ್ಲ ಎಂಡೋಮೆಟ್ರೋಸಿಸ್ ಆಗಿರಲಿ, ಇಲ್ಲ ಎಂಡೋಮೆಟ್ರಲ್ ಪಾಲಿಪ್ಸ್, ಎಂಡೋಮೆಟ್ರೈಟಿಸ್, ಯಾವುದೇ ಇದು ಮುಂಚೆ ಇದ್ದಿರಲಿ, ಇದು ಇವಾಗ ಟೈಮ್ ಬಿಟ್ಟಿರೋದ್ರಿಂದ ಅದು ಜಾಸ್ತಿ ಆಗಿರ್ಬೋದು. ಸೊ ವೇರ್ ಟ್ರೀಟ್ಮೆಂಟ್ ಮೈಟ್ ಬಿ ನೆಸರಿ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಆಗ್ತಾ ಇದೆ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ನಾರ್ಮಲ್ಲೇ ಆಗಬೇಕು ಅನ್ನೋದರಲ್ಲಿ ಯಾವುದೇ ರೀತಿ ಒಂದು ಏನು ದರ್ ಶುಡ್ ನಾಟ್ ಬಿ ಎನಿ ಸೇ ಕಾಲ್ಡ್ ಫಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿನೂ ನಾರ್ಮಲ್ ಕನ್ಸೆಪ್ಷನ್ ಆಗುತ್ತೆ ಅಂತ ಏನೂ ಇಲ್ಲ. ಸೊ ಕೆಲವೊಂದು ಟೈಮ್ ದರ್ ಬಿ ಡಿಫಿಕಲ್ಟಿ. ಸೊ ಅದನ್ನು ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಒನ್ಸ್ ಯು ಆರ್ ಔಟ್ ಆಫ್ ಆಲ್ ದೋಸ್ ಥಿಂಗ್ಸ್, ಮೇ ಬಿ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಆಗಿದ್ರೂ ಸ್ಪರ್ಮ್ ಕೌಂಟ್ಸು ಇಲ್ಲ ಸ್ಪರ್ಮ್ ಮೊಟಿಲಿಟಿನೋ ತುಂಬ ಜಾಸ್ತಿ ಕಡಿಮೆ ಆಗಿರೋದ್ರಿಂದ ಕೆಲವೊಂದು ಟೈಮು IUI ಇಲ್ಲ IVF ಇಲ್ಲ ICSI ಇದೂ ಬೇಕಾಗ್ಬೋದು. ಸೊ ಇಟ್ಸ್ ನಾಟ್ ದ್ಯಾಟ್ ಫಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಆಗಿರೋದ್ರಿಂದ ಸೆಕೆಂಡ್ ಪ್ರೆಗ್ನೆನ್ಸಿ ನಮಗೆ ನಾರ್ಮಲ್ಲೇ ಆಗುತ್ತೆ ಅಂತ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಬಟ್ ಎಸ್, ಫಸ್ಟ್ ಪ್ರೆಗ್ನೆನ್ಸಿ ಕಷ್ಟ ಆಗ್ತಾ ಇರೋರಿಗೆ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಲೈಕ್ ಸೆಕೆಂಡ್ ಪ್ರೆಗ್ನೆನ್ಸಿ ಆಲ್ರೆಡಿ ಈಸಿ ಆಗಿರೋರಿಗೆ ಇಟ್ಸ್ ಅ ಡಿಫ್ರೆಂಟ್ ವೇ ಆಫ್ ಥಿಂಗ್ಸ್, they might get with the simple treatments, but even they would be in a trouble for having this IVF, ICSIs and all those things.